Hi guys, Namaskara from the Netherlands. Welcome back to another ಓಡಿಸ್ತಾ ಇದೆ vlog. ಈಗ ಸ್ಪೀಡು ಎಲ್ಲ ಅದೇ ಮೇಂಟೈನ್ ಮಾಡ್ತಾ ಇದೆ. ಸೊ ಎದುರುಗಡೆ ಯಾವ್ದಾದ್ರು ಕಾರ್ ಬಂದರೆ ಅದೇ ನೋಟಿಫೈ ಮಾಡಿ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತೆ ಥರ. ಸೊ ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕಾದ್ರೆ ಇದೆಲ್ಲ ಫೀಚರ್ ಯೂಸ್ಫುಲ್ ಆಗಿದೆ. 1.1 kilometers, keep right to the fork. ಸೊ ಇನ್ಫೋಟೈನ್ಮೆಂಟು ನೋಡ್ತಾ ಇರ್ಬೋದು, 18 ಇಂಚ್ ಸ್ಕ್ರೀನ್ ಇದು. ಸೊ ಡ್ರೈವರ್ಗೆ ಹತ್ರ ಇದೆ, ಸೊ ಎಲ್ಲ ಆಕ್ಸೆಸ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಲೈಕ್ ಸ್ಟ್ರೆಚಿಂಗ್. ದೇ ಮೇಡ್ ಶ್ಯೂರ್ ದಟ್ ಓಕೆ ಇದು ನಿಮ್ಮ ಹತ್ರನೇ ಇದೆ ಅಂತ. ಸೊ ಇಟ್ ಇಸ್ ವೆರಿ ಆಕ್ಸೆಸಬಲ್ ಥರ ಡ್ರೈವರ್ಗೆ. ಸೊ ಇವಾಗ ನಾನು ಆಕ್ಸಲರೇಟ್ ಮಾಡ್ತೀನಿ, ಸ್ಪೀಡ್ ಆಕ್ಸಲರೇಟ್. ಸೊ ನೋಡಿ ನಾವು ಹೆಂಗೆ ಮೂವ್ಮೆಂಟ್ ಆಗ್ತೀವಿ ಅಂತ, ಅದೊಂದು ಸಖತ್ ಇಷ್ಟ ಆಯಿತು. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಆಕ್ಸಲರೇಟ್ ಮೇಲೆ ಸ್ಪೀಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನಮ್ಮ ಬಾಡಿ ಅದ್ರ ಜೊತೆ ಹಿಂಗೆ ಮೂವ್ ಆಗುತ್ತೆ. ಸೊ ನೀವು ಬೇರೆ ಕಾರಲ್ಲಿ ನೋಡ್ತಾ ಇದ್ರೆ ಫಸ್ಟ್ ಕಾರ್ ಮೂವ್ ಆಗುತ್ತೆ, ಆಮೇಲೆ ನೀವು ಮೂವ್ ಆಗ್ತೀರಾ, ಅಥವಾ ಹೆಡ್ ಜಸ್ಟ್ ಹಿಂಗೆ ಪುಷ್ ಆಗುತ್ತೆ. ಇದು ಹೆಂಗೆ ಮಾಡಿದ್ದಾರೆ ಅಂದರೆ ಸೂಪರ್ ಆಗಿದೆ ಥರ. ಲೈಕ್ ನಿಮಗೆ ಒಂಥರ ಅನ್ಸುತ್ತಲ್ಲ, ಫಾರ್ ಎಕ್ಸಾಂಪಲ್ ಲಾಂಗ್ ಡ್ರೈವ್ ಎಲ್ಲ ಹೋದಾಗ ಗಾಡಿ ಟರ್ನ್ಸ್ ಮಾಡ್ತಾ ಇರ್ಬೇಕಾದ್ರೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಲ್ಲ, ಅದಾಗೋದಿಲ್ಲ ಅನ್ಸುತ್ತೆ ಇದರಲ್ಲಿ. ಸೊ ಸಖತ್ತಾಗಿದೆ. ಪ್ಯಾಸೆಂಜರ್ಗೂ ಅಷ್ಟೇ, ಬರೀ ಡ್ರೈವರ್ಗಲ್ಲ, ಪ್ಯಾಸೆಂಜರ್ಗೂ ಈ ತರ ಸಡನ್ ಬ್ರೇಕ್ ಅವ್ರ ಹೈ ಸ್ಪೀಡ್ ಅಲ್ಲಿ ಡ್ರೈವ್ ಮಾಡಿದಾಗ ಏನೋ ಜರ್ಕ್ ತರ ಅನ್ಸಲ್ಲ, ಕಾರ್ ಜೊತೆನೆ ಹೋಗೋ ತರ ಅನ್ಸ್ತಿದೆ. ಡಿಸೈನ್ ನೋಡ್ತಾ ಇರ್ಬೋದು, ಫ್ರಂಟ್ ಕಿಡ್ನಿ ಗ್ರಿಲ್ಸ್ ಎಲ್ಲ ಸಾಕಾಗಿ ಕಾಣಿಸ್ತಾ ಇದೆ. ಈ ಗ್ರಿಲ್ ಆಕ್ಚುಲಿ ಕೂಲಿಂಗ್ ಆಗಲ್ಲ, ಈ ಕಿಡ್ನಿ ಗ್ರಿಲ್ ಜಸ್ಟ್ ಫಾರ್ ಡಿಸೈನ್. ಸೊ ಇದರಲ್ಲಿ ಕೂಲಿಂಗ್ ಆಪ್ಷನ್ ಆಫ್ ಆಗಿರುತ್ತೆ, ಮೇನು ಸೆನ್ಸರ್ಸ್ ಇರುತ್ತೆ, ಮತ್ತೆ BMW ಡಿಸೈನ್ಗೋಸ್ಕರ. ಸೊ ಬ್ಯಾಕ್ ಡಿಸೈನು ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಂಡಿಕೇಟರ್ಸು ಮತ್ತು ಬ್ಯಾಡ್ಜಿಂಗು ಎಲ್ಲ ಸೂಪರ್ ಆಗಿದೆ ಡಿಸೈನ್. ಇದೆಲ್ಲ ನಾರ್ಮಲ್ ಆಗಿದೆ. ಪ್ಲಸ್ ಆಲ್ಸೋ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಪಾಯ್ಲರ್. ಅದು ಬಿಟ್ಟು ರಿಫ್ಲೆಕ್ಟರ್ಸ್ ಇದೆ ಸ್ವಲ್ಪ ಈ ಕಡೆ ಮತ್ತು ಆ ಕಡೆ. ಅನ್ಲಾಕ್ ಮಾಡಿದಾಗ ನೋಡ್ಬೋದು, ಜಸ್ಟ್ ಅನ್ಲಾಕ್ ಮಾಡಿದಾಗ ಅದೇ ಬರುತ್ತೆ, ಇನ್ಸ್ಟೆಡ್ ಆಫ್ ಲೈಕ್ ಟೆಸ್ಲಾ ಪ್ರೆಸ್ ಮಾಡೋದು ಆಮೇಲೆ ತೊಗೊಳೋದು. ಅನ್ಲಾಕ್ ಮಾಡಿದ ತಕ್ಷಣ ಅದು ಆಚೆಡೆ ಬರುತ್ತೆ. ನಂಗೆ ಅದು ಇಷ್ಟ ಆಯಿತು. ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗಿಲ್ಲ, ಬಟ್ ನನಗೆ ಇಷ್ಟ ಆಯಿತು. ಕಾವ್ಯ ಇವಾಗ ಡ್ರೈವ್ ಮಾಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಹಿಂದೆ ಫುಲ್ ಸ್ಪೇಷಿಯಸ್ ಆಗಿದೆ. ಕಾವ್ಯ ಎಕ್ಸ್ಪೀರಿಯನ್ಸ್ ನಾವು ಕಾವ್ಯ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಸಸ್ಪೆನ್ಷನು ಚೆನ್ನಾಗಿದೆ ಅನಿಸ್ತಾ ಇದೆ, ಅಷ್ಟು ಹಾರ್ಡನ್ನೇನು ಅನಿಸ್ತಾ ಇಲ್ಲ. ಬಟ್ ಏರ್ ಸಸ್ಪೆನ್ಷನ್ ಇಲ್ಲ ಇದರಲ್ಲಿ, ಬಟ್ ಸ್ಟಿಲ್ ಇಟ್ ಇಸ್ ಫೈನ್. ಹಿಂಗೆ ಅನಿಸ್ತಾ ಇದೆ ಡ್ರೈವಿಂಗ್ ಫೀಲು. ಚೆನ್ನಾಗಿದೆ, ಪವರ್ ಅಂತೂ ಸಗದಾಗಿದೆ. ಪವರ್ ಮೀನ್ಸ್ ರೆಸ್ಪಾನ್ಸ್, ಈ ಥರ ಬ್ರೇಕ್ ಆಕ್ಸಿಲೇಟು ಒಂಚೂರು ಕೊಟ್ರೇ ಇಲ್ಲೇ ತಾನೇ ರೈಟ್. ಎಸ್ ರೈಟ್. ಸೊ ಕಾವ್ಯ ಇವಾಗ ಹೈವೇಗೆ ಜಾಯ್ನ್ ಆಗ್ತಾಯಿದ್ದಾಳೆ. ಸೊ ಹೈವೇ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಕಾವ್ಯದು. ಕಾವ್ಯ ಫುಲ್ ಝೂಮಲ್ಲಿ BMW ಫಸ್ಟ್ ಓಡಿಸ್ತಾ ಇದೆ ಅಂತ ಸಿಕ್ಕಿದೆ ಚಾನ್ಸ್ ಅಂತ 100ಗೆ ಹೋಗ್ತಾ ಇದ್ದಾಳೆ. ಸೊ ನೀನು ಅಡಾಪ್ಟಿವ್ ಸೆಟ್ ಮಾಡ್ಬೋದು, ಆ ಬಟನ್ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ಇಂಡಿಕೇಟರ್ ಆಫ್ ಮಾಡ್ಕೋ, ಆ ಬಟನ್ ಪ್ರೆಸ್ ಮಾಡಿಬಿಟ್ಟು ಟ್ರೈ ಮಾಡು, ಜಸ್ಟ್ ಪ್ರೆಸ್ ಮಾಡಷ್ಟೇ. ಅಷ್ಟೇ, ಸೆಟ್ ಆಗಿದೆ. ಅದೇ ಸ್ಪೀಡಲ್ಲಿರುತ್ತೆ. ಮೈನಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ. 101ಅಲ್ಲಿದೆ, 100ಗೆ ಸೆಟ್ ಆಗಿದೆ. ಸೊ ಇವಾಗ ಕಾವ್ಯ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಟ್ರೈ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅಲ್ಲಿ ಗ್ರೀನ್ ಕಲರು, ಪ್ಲಸ್ ಇಲ್ಲೂ ಸ್ಟೇರಿಂಗ್ ವೀಲಲ್ಲೂ ಇಲ್ಲಿ ಗ್ರೀನ್ ಕಲರ್ ಇದೆ. ದಟ್ ಮೀನ್ಸ್ ಅಡಾಪ್ಟಿವ್ ಕ್ರೂಸ್ ಸೆಟ್ ಆಗಿದೆ ಅಂತ. ಸೊ ಈಸಿ ಇದೆ ಅಲ್ಲ. ಸೊ ಹೈವೇಸಲ್ಲಿ ಜಸ್ಟ್ ಅಡಾಪ್ಟಿವ್ ಕ್ರೂಸ್ ಸೆಟ್ ಮಾಡಿದ್ರೆ ಸಾಕು. ಸೊ ನೀನು ಬ್ರೇಕ್ ಹೊಡೆದ್ರೆ ಸೊ ಬ್ರೇಕ್ ಹಿಡಿಯುತ್ತೆ, ಕಟ್ ಆಗುತ್ತೆ. ನೋಡ್ತಾ ಇರ್ಬೋದು ಡಿಆಕ್ಟಿವೇಟ್ ಅಂತ ತೋರಿಸ್ತಾ ಇದೆ. ಸೊ ಆಗೇನು ಬೇಕಂದರೆ ತಿರ್ಗಾ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಇಟ್ ವಿಲ್ ಟೇಕ್ ಓವರ್ ಥರ. ಸೊ
ಕಾವ್ಯ ಹೈವೇಲಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಎಸ್ ಬಟ್ ಸ್ಪೀಡಾಗಿ ಹೋಗಕ್ಕೆ ಆಗ್ತಿಲ್ಲ. 100 ಹೋಗ್ತಾ ಇದ್ದೀರಾ? 100. ಸೊ ಆಟೋಬಾನ್ ಹೋದ್ರೆ ಟ್ರೈ ಮಾಡ್ಬೋದು, ಇಲ್ಲ ಇಲ್ಲಿ 7:30 ಆದಮೇಲೆ ವಿ ಕ್ಯಾನ್ ಗೋ ಅಂಟಿಲ್ 1:30. In 800 ಸೊ ಸ್ಪೀಡ್ meters, ಲಿಮಿಟ್ keep ಬಂದ್ಬಿಟ್ಟು right 100 to the ಅಷ್ಟೇ fork. ನೆದರ್ಲ್ಯಾಂಡ್ಸಲ್ಲಿ. ಸೊ ಜರ್ಮನಿಗಿಂತ ರೋಡ್ಸ್ ಚೆನ್ನಾಗಿದ್ರು, ಐ ಡೋಂಟ್ ನೋ ಲೈಕ್ ವೈ ದೇ ಕೆಪ್ ದ ಸ್ಪೀಡ್ ಲಿಮಿಟ್ ಲೈಕ್ ಓನ್ಲಿ 100 ಅಂತ. ಫಾರ್ ಸೇಫ್ಟಿ ಪರ್ಪಸ್. ಫಾರ್ ಸೇಫ್ಟಿ ಪರ್ಪಸ್ ಹೌದು. ಅಂದರೆ ಇದು ಜರ್ಮನಿಗಿಂತ ಬಿಟ್ ಕ್ರೌಡೆಡ್ ಆಗಿದೆ. ಸೊ ನೆದರ್ಲ್ಯಾಂಡ್ಸು. ರೈಟ್ ತಾನೆ? Keep right to the fork. ಎಸ್ ಇಲ್ಲ ಸೈಟ್ ಯಾ ಕರೆಕ್ಟ್. In 1.1 kilometers, keep left to the fork. ಆರಾಮಾಗಿ ಹೋಗು. 102 ಅಲ್ಲ ಹೋಗ್ತಾಯಿಲ್ಲ. ಕಾವ್ಯ ಫುಲ್ಲು ಸ್ವಿಂಗ್, ಫುಲ್ ಎಷ್ಟಾಗಿ ಟೆಸ್ಟ್ ಮಾಡ್ತಾ ಇದ್ದಾರೆ ಕಾವ್ಯ. ಸೊ ಪಾರ್ಕಿಂಗ್ ಅಸಿಸ್ಟೆಂಟ್ಸ್ ಹಾಕಿದ್ದೀವಿ, ಅದೇ ಪಾರ್ಕಿಂಗ್ ಮಾಡ್ತಾ ಇದೆ. ನೋಡ್ತಾ ಇರೋ ಬನ್ನಿ. ಬ್ರೇಕ್ ಮೇಲೆ ಕಾಲು ಇಟ್ಕೊಂಡಿರೋಂಗೆ. ಬ್ರೇಕ್ ಮೇಲೆ ಕಾಲು ಇಟ್ಕೊ. ಬಿಟ್ಟರೆ ಹೋಗ್ತಾನೆ ಇದೆ ಮುಂದೆ. ಅದೇ ಮಾಡ್ಕೊತೀವಿ. ಓಕೆ ಅದೇ ಮಾಡ್ತಾ ಇದೆ. ಸೊ ಪಾರ್ಕಿಂಗ್ ಅಸಿಸ್ಟೆಂಟ್ಸ್ ಇಂದ ಪಾರ್ಕ್ ಮಾಡ್ತಾ ಇದೆ. ನೋಡಿ ಬ್ರೇಕ್ ಟ್ರೈ ಮಾಡ್ತಾ ಇದೆ. ಸೊ ಸ್ವಲ್ಪ ಭಯ ಆಗ್ತಿದೆ. ನಂಗಲ್ಲ ಸಂತೋಷ್ಗೆ. ಸೊ ಟೈಟ್ ಸ್ಪೇಸಲ್ಲೂ ಪಾರ್ಕಿಂಗು ಚೆನ್ನಾಗಿ ಮಾಡ್ತಾ ಇದೆ. ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಒಂದು ಪಿಲ್ಲರು ಇತ್ತು, ಮುಂದೆನೂ ಕಾರ್ಸ್ ಇತ್ತು, ಪಕ್ಕದಲ್ಲೂ ಒಂದು ಕಾರ್ ಇದೆ. ಸೊ ಇದೇ ಬಂದು ಪಾರ್ಕಿಂಗ್ ಮಾಡಿದೆ. ಸೊ ಕಾವ್ಯಗಂತೂ ಈ ಫೀಚರ್ ತುಂಬಾ ಇಷ್ಟ ಆಗುತ್ತೆ. ಸೊ ಕಾರು ದೊಡ್ಡದಾಗಿರೋದ್ರಿಂದ ಪಾರ್ಕಿಂಗ್. ಎಸ್. ಸೊ ಪಾರ್ಕಿಂಗ್ ಫೀಚರ್ ಸೂಪರ್ ಆಗಿದೆ. ಪಾರ್ಕಿಂಗ್ ಕಂಪ್ಲೀಟೆಡ್, ವೆಹಿಕಲ್ ಸೆಕ್ಯೂರ್ಡ್ ಅಂತನೂ ಬಂತು. ಎಸ್ ದಟ್ಸ್ ನೈಸ್. ಎಸ್. ಹೆಂಗ ಅನಿಸ್ತು ನಿಂಗೆ? ಸೊ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳೋಕ್ಕಾಗ ಹೆಂಗಿತ್ತು? ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಎಸ್ಪೆಷಲಿ ಹೈ ಸ್ಪೀಡ್ಸಲ್ಲಿ. ನಂಗೆ ಇನ್ನೂ ಸ್ಪೀಡ್ ಹೋಗ್ಬೇಕಂತ ಆಸೆ ಇತ್ತು, ಬಟ್ 100 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಸೊ 100ಅಲ್ಲೇ ಹೋಗ್ತಾ ಇದ್ದೆ. ಬಿಟ್ಟು ಬ್ರೇಕ್ ಆಕ್ಸಿಲರೇಟ್ ಎಲ್ಲ ಸಕ್ಕದಾಗಿದೆ. ಮತ್ತು ಗಾಡಿ ರೋಡ್ಗೆ ಕಚ್ಕೊಳ್ಳೋ ಥರ ಅನಿಸುತ್ತೆ, ಏನು ಜಾಸ್ತಿ ಮೂವ್ಮೆಂಟ್ ಥರ ಇಲ್ಲ. ಮತ್ತು ಏನಾದರೂ ಹೈ ಸ್ಪೀಡು ಆ ಥರ ಈ ಥರ ಸಡನ್ನಾಗಿ ಮಾಡಿದಾಗೂ ನಾವು ಕಾರ್ ಜೊತೆ ಮೂವ್ ಆಗೋ ಫೀಚರು ತುಂಬ ಇಷ್ಟ ಆಯಿತು ನನಗೆ. ಇಟ್ ವಾಸ್ ವೆರಿ ನೈಸ್. ಸೊ ಬ್ರೇಕಿಂಗು ನಿನ್ನ ಬಟ್ ನನಗೆ ಇದು SUV ಅಲ್ವಾ, ದೊಡ್ಡದಾಗಿದೆ. ಸೊ ಇನ್ನೂ ಒಂದು ಸ್ವಲ್ಪ ಆ ಸ್ಪೇಸ್ದು ಅಷ್ಟು ಐಡಿಯಾ ಇರ್ತಾ ಇರಲಿಲ್ಲ. ಅಂದರೆ ಫಸ್ಟ್ ಟೈಮ್ ಈ ಥರ ಇಷ್ಟು ದೊಡ್ಡ ಕಾರ್ ಓಡಿಸ್ತಾ ಇರೋದು. ಸೊ ಲೇನ್ ಒಳಗೆ ಹೆಂಗೋ ಲೇನ್ ಅಸಿಸ್ಟೆಂಟ್ ಇತ್ತು, ಅದು ಬಿಟ್ಟು ಲೈಕ್ ನನಗೆ ಜಡ್ಜ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಓಡಿಸಿ ಅಭ್ಯಾಸ ಆಗಬೇಕಷ್ಟೇ. ಅದು ಬಿಟ್ಟು ಇಟ್ಸ್ ಲೈಕ್ ಬಿಗ್ ಕಾರ್ ಥರ. ಐ ಆಮ್ ಡ್ರೈವಿಂಗ್ ಲೈಕ್ ಸಮ್ ಎಲಿಫೆಂಟ್ ಆರ್ ಸಮಥಿಂಗ್. ಹಿಂಗೆ ಕೂತ್ಕೊಂಡು ಸೊ ಆನೆ ಓಡಿಸ್ತಾ ಇದ್ದ. ಯಾ ಆನೆ ನೋಡಿಸ್ಬಿಟ್ಟಿದ್ಯಾ? ಪ್ಲಸ್ ಇನ್ನೊಂದ್ಸತಿ ನೋಡ್ಕೊಂಬಿಡಿ, ಪೆನೋರಾಮಿಕ್ ವ್ಯೂ, ಬ್ಯೂಟಿಫುಲ್ ಪೆನೋರಾಮಿಕ್ ವ್ಯೂ, ಇನ್ಫೋಟೈನ್ಮೆಂಟ್ ಸಿಸ್ಟಮ್, 18 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದು ಬಂದ್ಬಿಟ್ಟು ಚಾರ್ಜಿಂಗ್ ಮಾಡೋಕ್ಕೆ ಸ್ಪೇಸು. ಸೊ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ, ಇಲ್ಲಿ ಆಪ್ಷನ್ಸ್ ಇದೆ, ಡ್ರೈವು, ಅದು ಇದು, ಪಾರ್ಕಿಂಗು, ರೇರು ಇದೆ. ಸೊ ಎಲ್ಲ ಫೀಚರ್ಸ್ ಚೆನ್ನಾಗಿದೆ. ವಾಲ್ಯೂಮು ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲೂ ಒಂದು ಸ್ವಲ್ಪ ಸ್ಪೇಸ್ ಇದೆ, ಜಾಸ್ತಿ ಇಲ್ಲ. ಸೊ ಓಕೆ, ಕಂಟ್ರೋಲಬಲ್. ಇಲ್ಲೂ ಒಂದು ಸ್ವಲ್ಪ ಸ್ಪೇಸ್ ಇದೆ ಕೆಳಗಡೆ ಇಟ್ಕೊಳಕ್ಕೆ. ಅದು ಬಿಟ್ಟು ಬ್ಯಾಕ್ ಸ್ಪೇಸ್ ಅಂತೂ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಆ್ಯಂಬಿಯೆಂಟ್ ಲೈಟಿಂಗು ಚೆನ್ನಾಗಿ ಕಾಣಿಸ್ತಾ ಇದೆ. ಫೋನಲ್ಲಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಇಲ್ಲೆಲ್ಲ ಸಾಕಾಗಿ ಕಾಣಿಸ್ತಾ ಇದೆ. ಇದು ಕಲರ್ಸು ಎಲ್ಲ ಚೇಂಜ್ ಮಾಡ್ಕೋಬೋದು. ಅದು ಬಿಟ್ಬಿಟ್ಟು ಇಲ್ಲಿ ಕ್ಯಾಮ್ರಾ, ಲೈಟ್ಸು ಆನ್ ಮಾಡ್ಕೊಳೋ, ಆಫ್ ಮಾಡ್ಕೊಳೋದೆಲ್ಲ ಇದೆ. ಸೊ ಡಿಫ್ರೆಂಟ್ ಆಪ್ಷನ್ಸ್ ಇದೆ. SOS ಬಟನ್ನು ಇದೆ. ಸೊ ಜಸ್ಟ್ ಡಬಲ್ ಸೀಟ್ಸ್ ಇದೆ.
ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟ್ಸ್ ಇದೆ, ಕಾಗ ನೋಡ್ತಾ ಇರ್ಬೋದು. ಸೊ ಬಟನ್ ಯೂಸ್ ಮಾಡಿಕೊಂಡೆ ಸೆಟ್ ಮಾಡ್ತಾ ಇದ್ದೆ, ಬ್ಯಾಕ್ ಸೈಡು ಫ್ರಂಟ್ ಸೈಡು ಎಲ್ಲ. ಸೊ ಆಲ್ ಸೆಟ್ ಸಾಕಾಗಿದೆ ಆಪ್ಷನ್ಸು. ಸೊ ಅದು ಬಿಟ್ಟು ಸ್ಕ್ರೀನಲ್ಲೂ ನಾವು ಸೆಟ್ ಮಾಡ್ಕೋಬೋದು ಅವಾಗ ತೋರಿಸ್ದಂಗೆ. ಸೊ ಅಷ್ಟಿತ್ತು, ಇಷ್ಟಾಗಿತ್ತು ನಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡ್ತಾ ಇದ್ದೀವ ಎಂಬ್ಯಾಡ್ಜಿಂಗ್ ಸೀಟ್ಸು. ಸೊ ನಾವು ಯಾವರ್ಸಿದ್ದು ಎಮ್ ಸ್ಪೋರ್ಟ್ IX 350 ಮಾಡೆಲ್ಲು. ಸೂಪರ್ ಆಗಿತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಸೊ ಫ್ರಂಟ್ ಟ್ರಂಕ್ ಓಪನ್ ಮಾಡೋಕ್ಕೆ ಇಲ್ಲಿದೆ. ಸೊ ಒನ್ಸ್ ಬಟನ್ ಪ್ರೆಸ್ ಮಾಡಿದ್ರೆ ಫ್ರಂಟ್ ಟ್ರಂಕ್ ಓಪನ್ ಆಗುತ್ತೆ. ಸೊ ಇದೆ ಸ್ಟೋರೇಜ್ ಸ್ವಲ್ಪ ಇದೆ ಅಷ್ಟೇ. ಸೊ ಟೆಸ್ಲಾ ಅಷ್ಟೆಲ್ಲ ಸಿಗಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಸ್ಪೇಸ್ ಇದೆ. ಮತ್ತೆ ಆರಾಮಾಗಿ ಸೊ ಹಿಂಗಿದೆ ಸ್ಪೇಸ್. ಇದಾಗಿತ್ತು ಲಾಸ್ಟ್ ಪಾರ್ಟ್ ಆಫ್ ದ BMW iX3 ಟೆಸ್ಟ್ ಡ್ರೈವ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.